ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಕರ್ನಾಟಕ ಸಂಘ 75ನೇ ಅಮೃತ ಮಹೋತ್ಸವ, ಕೆವಿ ಶಂಕರಗೌಡರ 106ನೇ ಜನ್ಮೋತ್ಸವ ಹಾಗೂ ಕೆವಿಎಸ್ ವಿರಚಿತ ಪಾದುಕ ಕಿರೀಟಿ 60ರ ಸಂಭ್ರಮ ಕಾರ್ಯಕ್ರಮದಲ್ಲಿ ಕೆವಿ ಶಂಕರಗೌಡರ ಕುರಿತು ಸಂಸ್ಮರಣೆ ಭಾಷಣ ಮಾಡಿದ ಬೆಂಗಳೂರಿನ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ ಕೆವಿಎಸ್ ಅವರ ಬದುಕು ಸಾಧನೆಯನ್ನು ಕಟ್ಟಿಕೊಟ್ಟ ಅನನ್ಯ ಭಾಷಣದ ಪೂರ್ಣ ಪಾಠ ಇಲ್ಲಿದೆ. ನನಗೆ ಕೆವಿ ಶಂಕರಗೌಡರನ್ನ ಪರಿಚಯ ಮಾಡಿಕೊಟ್ಟದ್ದು ನನ್ನ ತಂದೆ ಡಾಕ್ಟರ್ ಬಸಗಳ್ಳಿ ರಾಮಣ್ಣ. ಅವರು ಟೀಕೆ ಮಾಡಿದ ಅಥವಾ ಅವರ ಟೀಕೆಗೆ ಒಳಗಾಗದ ವ್ಯಕ್ತಿಯನ್ನು ನಾನು ಕಂಡಿರಲಿಲ್ಲ. ಆದ್ರೆ ಕೆವಿ ಶಂಕರಗೌಡರನ್ನ ಅವರು ಅತ್ಯಂತ ಪೂಜ್ಯ ಭಾವದಿಂದ ಬಹಳ ಗೌರವಯುತವಾಗಿ ಒಂದು ದಿವಸವೂ ಟೀಕೆ ಮಾಡದೆ ಅವ್ರು ಹೇಳ್ತಾ ಇದ್ರು, ಈ ಮಣ್ಣಿನ ಪುಣ್ಯ ಆಗುತ್ತೆ, ಮಂಡ್ಯದ ಮಣ್ಣಿನ ಪುಣ್ಯ ಕೆವಿ ಶಂಕರಗೌಡರು ಹೇಳ್ತಾ ಇದ್ರು. ನನಗೆ ಆಶ್ಚರ್ಯ ಆಗ್ತಿದೆ. ನಾ ಸಣ್ಣದು, ನನ್ನ ತಂದೆ ಎಲ್ಲವನ್ನ ತಮ್ಮ ವಿಮರ್ಶೆಯ ನಿಕಷೆಗೆ ಒಡ್ಡಿ ಅವರನ್ನ ಟೀಕೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕೆವಿ ಶಂಕರಗೌಡರ ಬಗ್ಗೆ ಹೀಗೆ ಮಾತನಾಡ್ತಾರಲ್ಲ ಅಂತ ಹೇಳಿ. ಆಗ ನಾನು PUC ಮುಗಿಸಿದ್ದೆ. PUC ಮುಗಿಸಿದ ನಂತರ ಇಂಜಿನಿಯರಿಂಗ್ ಸೇರಬೇಕು ಅಂತ ಹೇಳಿ, ಬಾ ನಿನ್ನ KVS ಹತ್ರ ಕರ್ಕೊಂಡು ಹೋಗ್ತೀನಿ, ಒಂದು ಸೀಟ್ ಕೇಳೋಣ ಕೆವಿ ಶಂಕರಗೌಡರನ್ನ ಅಂತ ನಾವು ಹೋದ್ವಿ. ಕೆವಿ ಶಂಕರಗೌಡರು ಅವರ ಬೆಡ್ರೂಮ್ಗೆ ಕರೆದ್ರು ನಾನು ಮತ್ತು ನನ್ನ ತಂದೆ. ಒಳಗಡೆ ಹೋದ್ವಿ. ನಮ್ಮಪ್ಪ ಹೇಳಿದ್ರು, ಕಾಲಿಗೆ ನಮಸ್ಕಾರ ಮಾಡಿ. ಆಗ ನನಗೆ ಕಾಲಿಗೆ ನಮಸ್ಕಾರ ಮಾಡುವುದು ವ್ಯಕ್ತಿ ಪೂಜೆಯ ದ್ಯೋತಕ. ಹೀಗಾಗಿ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡೋದನ್ನ ಹಿಂದೆ ಮುಂದೆ ಮಾಡೋದು. ಇದಾಕೆ ನಮಸ್ಕಾರ ಮಾಡಬೇಕು. KVSಗೆ ಸ್ವಲ್ಪ ಸಿಟ್ಟು ಬಂತ. ಕಿವಿ ಕೇಳಿಸಲ್ಲ ಅಂತ ಹೇಳಿದ್ರು. ಕಿವಿ ಕೇಳಿಸಲ್ಲ ಅಂತ ನನಗೆ ಗೊತ್ತಾಯ್ತು. KVSಗೆ ನಮ್ಮ ತಂದೆ ಹೇಳಿದ್ರು, ನಾನು ಈಗ ಮಾಡ್ತಾ ಇರೋದು ದಾಷ್ಟ್ಯ ಇದೆ ಅಂತ ಅನಿಸ್ತಾ ಇರಬೇಕು ಅಂತ ಹೇಳಿ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ. ನಂತರದ ದಿವಸಗಳಲ್ಲಿ ನನ್ನ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದ ಕೆಲವೇ ವ್ಯಕ್ತಿಗಳಲ್ಲಿ ಶ್ರೀ KVS ಒಬ್ಬರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ತಂದೆ ಅವರ ತಂದೆ ತಾಯಿಯ ಗದ್ದಿಗೆಗೆ ಬಿಟ್ಟು ಶ್ರೀ ಕುವೆಂಪುರವರ ಭಾವಚಿತ್ರಕ್ಕೆ ಬಿಟ್ಟು ಕೈ ಮುಗಿದ್ರನ್ನು ನಾನು ನೋಡ್ತಾ ಇಲ್ಲ. ಆದರೆ KVS ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದನ್ನು ನೋಡಿದೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ, ಯಾವುದು ದೊಡ್ಡದಿದೆಯೋ, ಯಾವುದು ನಮ್ಮನ್ನ ಶಾಶ್ವತವಾಗಿ ನಮ್ಮ ಜೀವನದುದ್ದಕ್ಕೂ ಕಾಯಬಲ್ಲಂತ ಮೌಲ್ಯ ಇದೆಯೋ ಅದಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಅದಕ್ಕೆ ಮಡಿತಕ್ಕಂಥದ್ದು ನಮಗೆ ಶ್ರೇಯಸ್ಕರ ಅನ್ನೋ ಭಾವನೆಯಿಂದ ಅವರು ಹಾಗೆ ಮಾಡ್ತಿರ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಹೀಗೆ ನನಗೆ KVS ಅವರ ಪರಿಚಯ ಆದದ್ದು. ಅವರನ್ನ ಅತ್ಯಂತ ಹೃದಯಂಗಮವಾಗಿ ನನಗೆ ಪರಿಚಯಿಸಿದ್ದು ಈ ರೀತಿ ನನ್ನ ತಂದೆ. ಆಮೇಲೆ ಅವರ ಸಿನಿಮಾಗಳು, 3 ಸಿನಿಮಾಗಳು, ನಾಟಕಗಳು, ಇವುಗಳೆಲ್ಲವನ್ನ ನೀವು ತಿಳಿದಿದ್ದೀರಿ. ಅವರ ಗಾಂಧಿ ಅಂತಿಮ ಅಂತ ಕರಣ ಅವರ ಕೃತಿಯ ಅನುವಾದವನ್ನು ನಾವೆಲ್ಲ ಓದಿದ್ದೇವೆ. ಇವೆಲ್ಲವನ್ನ ನೋಡಿದಾಗ ನನಗೆ ಅನಿಸ್ತದೆ, ಕೆವಿ ಶಂಕರಗೌಡರು ಅಂತಕ್ಕಂಥದ್ದು ನಾವು ತಿಳಿದುಕೊಂಡ ಹಾಗೆ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಶಕ್ತಿ, ಅವೆಲ್ಲ ಬಹಳ ಕ್ಲೀಶೆಯಾಗಿ ಇರ್ತೇವೆ. ಯಾವ ವ್ಯಕ್ತಿ ಅಲ್ಲ ಶಕ್ತಿ ಅಂತ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನನ್ಗೆ ಏನಿಸ್ತದೆ ಅಂತ ಹೇಳಿದ್ರೆ, ಕೆವಿ ಶಂಕರಗೌಡರು ಅನ್ನುವುದು ಇಡೀ ಕರ್ನಾಟಕದ ಒಂದು ವಿದ್ಯಮಾನ. ಇಟ್ ಇಸ್ ಅ ಫೆನಾಮಿನ. ಆ ಕಾಲಕ್ಕೆ ಬಹುಶಃ ಶಂಕರಗೌಡರ ಬದುಕೇನೋ ಬಹಳ ಹೂವಿನ ಸುಪ್ಪತ್ತಿಗೆಯಲ್ಲಿ ಇದ್ದಂಥ ಬದುಕಲ್ಲ. ಹಳ್ಳಿಗಾಡಿನ ರೈತ ಕುಟುಂಬದಿಂದ ಬಂದಂತಹ, ಬೆಳಗಾವಿಗೆ ಕಾನೂನು ಕಾಲೇಜಿಗೆ ಸೇರಲು ಕೂಡ ತೊಡಕಾಗಿದ್ದಂತಹ ಆರ್ಥಿಕ ಸ್ಥಿತಿಯುಳ್ಳಂತಹ ಕುಟುಂಬದಿಂದ ಬಂದವರು. KS ನರಸಿಂಹಸ್ವಾಮಿ ಒಂದು ಕಡೆ ಹೇಳ್ತಾರೆ,
ಹುಟ್ಟಿದ್ದು ಹುಲಿಬಿಸಿಲಲ್ಲಿ, ಬೆಳೆದದ್ದು ಪ್ರಚಂಡ ಕೆಂಡಗಳ ಮೇಲೆ. ಆ ರೀತಿಯ ಬದುಕವರು. ಹುಟ್ಟಿದ್ದು ಹುಲಿಬಿಸಿಲಲ್ಲಿ, ಕಿಲಾರದಲ್ಲಿ ಹುಟ್ಟಿ ಅವರು ಬೆಳೆದದ್ದು ಯಾವುದು ಹೂವಿನ ಹಾಸಿಗೆ ಮೇಲಲ್ಲ, ಪ್ರಚಂಡ ಕೆಂಡಗಳ ಮೇಲೆ. ಅಂತಹ ವ್ಯಕ್ತಿ ನಮ್ಮ ಬದುಕಿಗೆ ದಾರಿ ಹಾಕಬೇಕು, ಇಷ್ಟೆಲ್ಲರ ಜನರ ಬದುಕಿಗೆ ದಾರಿ ಹಾಕಬೇಕು. ಅವರು ತೀರಿ ಹೋದ 3 ದಶಕಗಳ ನಂತರವೂ ನಮ್ಮೆಲ್ಲರ ಸಂಸ್ಮರಣೆಗೆ ಅವರು ಭಾಜನರಾಗಿದ್ದಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾದಲ್ಲ, ಅದು ಒಂದು ವಿದ್ಯಮಾನ. ಹೀಗಾಗಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಜನ ಇಂಥವನ್ನ ನಿರೀಕ್ಷಿಸ್ತಾ ಇದ್ರು ಅಂತ ಕಾಣಿಸ್ತದೆ. ಅದರಲ್ಲೂ ಮಂಡ್ಯದ ಜನರ ಆಸೆ, ಅಭಿಪ್ಸೆಗಳೇ, ಜನಮನದ ಅಭಿಪ್ಸೆಗಳೇ ಶಂಕರಗೌಡರಂತಹ ವ್ಯಕ್ತಿತ್ವದ ರೂಪುಗೊಳ್ಳುವಿಕೆಗೆ ಅಥವಾ ಅವರ ಬರುವಿಕೆಗೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ಕಾಣಿಸ್ತದೆ. ಹೀಗಾಗಿ KV ಶಂಕರಗೌಡರನ್ನು ನಾನು ನೆನೆದಾಗಲೆಲ್ಲ ಕುವೆಂಪು ಹೇಗೆ ಸಾಹಿತ್ಯಿಕ ವೈಚಾರಿಕ ಲೋಕದಲ್ಲಿ ಒಂದು ವಿದ್ಯಮಾನವಾದೋ ಹಾಗೆ ಮಂಡ್ಯ ಮತ್ತು ಕರ್ನಾಟಕದ ಮಟ್ಟಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇರಬಹುದು, ಸಹಕಾರ ಕ್ಷೇತ್ರದಲ್ಲಿ ಇರಬಹುದು, ಅಥವಾ ರಾಜಕೀಯ ಮತ್ತು ಸಂಸ್ಕೃತಿ ಎರಡನ್ನೂ ಸಮಾನವಾಗಿ ವಿಲೀನಗೊಳಿಸಿ ಮುನ್ನಡೆಸಿಕೊಂಡು ಹೋಗದಂತಹ ಧ್ಯೇಯದಲ್ಲಿರುವುದು KVS ಒಂದು ವಿದ್ಯಮಾನ ಅಂತ ನನಗೆ ಅನಿಸಿದೆ. ಅವರು 1955ರಲ್ಲಿ ಶಾಸನ ಸಭೆಯಲ್ಲಿ ಆಡಿದ ಮಾತು, ಆ ತಾತ್ವಿಕತೆಗೆ ಅಂಟಿಕೊಂಡು ನೀಡಿದಂತಹ ರಾಜೀನಾಮೆ ಇವತ್ತು ನಮ್ಮ ರಾಜಕೀಯ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳುವುದು ಕೂಡ ಸಾಧ್ಯ ಆಗಿದೆ. ಎಲ್ಲರೂ ಕೂಡ ಕೇಳ್ಕೊಂತಾರೆ. ಆಗ ಮುಖ್ಯಮಂತ್ರಿಗಳು ಕೂಡ ಬಂದು ಅವ್ರನ್ನ ಕೇಳ್ತಾರೆ, ನೀವು ರಾಜೀನಾಮೆಯನ್ನು ವಾಪಸ್ ಕೊಡಿದ್ದೀರಿ. ಸಭಾಧ್ಯಕ್ಷರು 3 ತಿಂಗಳು ರಾಜೀನಾಮೆ ಇಟ್ಕೊಂಡು ಹೇಳ್ತಾರೆ, ನೀವು ರಾಜೀನಾಮೆಯನ್ನು ವಾಪಸ್ ಪಡಿಬೇಕು ಅಂತೇಳಿ. ಅಂತಹ ರಾಜಕೀಯ ನೈತಿಕತೆಯನ್ನು ಇಟ್ಕೊಂಡು ಇಡೀ ಮಂಡ್ಯದ ಬದುಕನ್ನು ಮುನ್ನಡೆಸಿದವರು ಮುಂದಿನ 3 ಚುನಾವಣೆಗಳಲ್ಲಿ ಅವರು ಸೋಲ್ತಾರೆ. 1983ರ ಚುನಾವಣೆಯಲ್ಲಿ ಅವರು ಗೆದ್ದಿದ್ದರೆ ಬಹುಶಃ ಬಹಳ ಪ್ರಬಲ ಮಂತ್ರಿ ಆಗ್ತಿದ್ರು ಅಥವಾ ಮುಖ್ಯಮಂತ್ರಿ ಆಗ್ತಿದ್ರು ಎಂದು. 1983ರ ಚುನಾವಣೆಯ ಸೋತು 1984ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ. ಈಗಾಗಲೇ ಶ್ರೀ PGR ಸಿಂಧ್ಯಾ ಅವರು ಹೇಳಿದ ಹಾಗೆ ಎಲ್ಲಿಗೂ ಹೋಗದೆ ಮನೆಯಲ್ಲೇ ಕೂತು ಜನ ತಮ್ಮ ಪಶ್ಚಾತ್ತಾಪಕ್ಕೆ ಪಕ್ಕಾಗಿದ್ದಾರೆ. ತಾವು ಇಂತಹ ಮಹಾನುಭಾವನನ್ನು 3 ಚುನಾವಣೆಗಳಲ್ಲಿ ಸೋಲಿಸಿದ್ದಾರೆ. ಇದು ನಾವು ಮಾಡಿದಂತಹ ದೊಡ್ಡ ತಪ್ಪು ಅನ್ನೋ ಪಶ್ಚಾತ್ತಾಪವನ್ನು ಪಟ್ಟು 1984ರ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸ್ತಾರೆ. ಯಾರ ವಿರುದ್ಧ? ಆಗ ಕೇಂದ್ರದ ಮಂತ್ರಿಗಳಾಗಿದ್ದರು ಶ್ರೀ S.M. ಕೃಷ್ಣ ಅವರು. ಅವರ ವಿರುದ್ಧ ಇವರು ಗೆಲ್ತಾರೆ. ನಾವೆಲ್ಲ PUC ಹುಡುಗರು, ಸೆಕೆಂಡ್ PUCಯಲ್ಲಿ ಓದ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಪ್ರಚಾರಕ್ಕೆ ಹೋಗಿದ್ದೇವೆ. ನಾವೆಲ್ಲರೂ ನಮ್ಮದೇ ದುಡ್ಡನ್ನ ಹಾಕೊಂಡು ಟೆಂಪೋ ಮಾಡ್ಕೊಂಡು ಪ್ರಚಾರಕ್ಕೆ ಮೇಲ್ಕೋಟೆಯಿಂದ ಹಿಡಿದು ನಾರ್ಮಲ್ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಹೋಗಿದ್ವಿ ನಾವು. ಜನ ಶ್ರೀಮತಿ ಇಂದಿರಾ ಗಾಂಧಿಯವರ ಕಗ್ಗೊಲೆಯ ಅಲೆ ಇದ್ದಾಗಲೂ ಕೂಡ, ಅನುಕಂಪದ ಅಲೆ ಇದ್ದಾಗಲೂ ಕೂಡ ಶ್ರೀ KV ಶಂಕರಗೌಡರನ್ನ 1,20,20,000ಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಿಸಿದ ನಂತರ KVS ಅವರು ಮಾಡಿದಂತಹ ಪಾರ್ಲಿಮೆಂಟ್ ಮಾಡಿದಂತಹ ಭಾಷಣಗಳು ಈ ದೇಶದ ಜನರ ದೀನದಲಿತರ ಏನು ಉದ್ಧಾರ ಆಗಬೇಕು ಅನ್ನುವ ಕಳಕಳಿಯ ಭಾಷಣಗಳಾಗಿದವೋ ಅದು ಈ ಜನಕ್ಕೆ ನೀಡಿದ ಒಂದು ಪೂರ್ವಕ ಕೊಡುಗೆ ಅಂತ ನಾನು ಅನ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳ್ತೇನೆ. ಯಾಕೆ 1984ರ ಗೆಲುವು ಮಂಡ್ಯದ ಜನರ ಗೆಲುವು ಅಂತ ಹೇಳಿದ್ರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ತೀರ್ ಹೋಗಿದ್ರು. ಅನುಕಂಪದ ಅಲೆ ಭಾರಿ ಅಲೆ ಇತ್ತು. ಆದರೆ ಎಲ್ಲರಿಗೂ ಗೊತ್ತಿದೆ ನಿಮಗೆ, ಇದೇ ಸಭಾಂಗಣದಲ್ಲಿ ನಾವು ಜೂಲಿಯಸ್ ಸೀಸರ್ ಅಂತ ಹೇಳಿದ್ವಿ. ಶ್ರೀಮತಿ ಗಾಂಧಿಯವರ ಕೊಲೆಯ ಹಿನ್ನೆಲೆಯಲ್ಲಿ ದೊಡ್ಡ ಅನುಕಂಪದ ಅಲೆ ಇದ್ದಾಗಲೂ ಕೂಡ ಜನ ಅವರನ್ನ ಗೆಲ್ಲಿಸಿದ್ರು. ರೈತ ಸಭಾಂಗಣದಲ್ಲಿ ಅವರಿಗೆ ಒಂದು ದೊಡ್ಡ ಸನ್ಮಾನ ಇತ್ತು. ಆ ಸನ್ಮಾನದ ಅಭಿನಂದನಾ ಭಾಷಣವನ್ನು ಮಾಡಬೇಕಾಗಿದ್ದವರು ಡಾಕ್ಟರ್ ವಿ ಆರ್ ಅನಂತಮೂರ್ತಿಯವರು. ಡಾಕ್ಟರ್ ವಿ ಆರ್ ಅನಂತಮೂರ್ತಿ ತಮ್ಮ ಭಾಷಣವನ್ನು ಮಾಡ್ತಾ ಹೇಳಿದ್ರು, ಮಾತನ್ನು ಹೇಳಿದ್ರು.
ಶಂಕರಗೌಡರು ಅಜ್ಞಾತವಾಸವನ್ನು ಮುಗಿಸಿ, ರಾಜಕೀಯ ಅಜ್ಞಾತವಾಸವನ್ನು ಮುಗಿಸಿ ಈ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಇದು ಅಜ್ಞಾತವಾಸದ ಪಾಂಡವರ ಅಜ್ಞಾತವಾಸವನ್ನ ಮುಗಿಸಿ ಬಂದ ಘಟನೆಯನ್ನು ನನಗೆ ನೆನಪಿಸ್ತಾ ಇದೆ. ಇನ್ನು ಮುಂದೆ ಅವರು ರಾಜಕೀಯವಾಗಿ ಕಾರ್ಯೋನ್ಮುಖರಾಗ್ತಾರೆ, ಕಾರ್ಯಶೀಲರಾಗ್ತಾರೆ ಅಂತೇಳಿ. ಡಾಕ್ಟರ್ ವಿವೇಕಾನಂದಮೂರ್ತಿಯವರು ತಮ್ಮ ಭಾಷಣವನ್ನು ಮುಗಿಸಿ ಸಮಾರಂಭ ಮುಗಿಯುವುದಕ್ಕೆ ಕಾಯಲಿಲ್ಲ, ಅವರು ಹೊರಟೋದು. ಅಭಿನಂದನಾ ಭಾಷಣಕ್ಕೆ ಉತ್ತರವಾಗಿ ಶ್ರೀ KVS ಮಾತನಾಡಿದರು. KVS ಅವರು ತಮ್ಮ ಮಾತಿನಲ್ಲಿ ಶ್ರೀ ಅನಂತಮೂರ್ತಿ ಅವರ ಮಾತನ್ನು ಉಲ್ಲೇಖಿಸ್ತಾ, ಇಲ್ಲಿ ಮಾತನಾಡಿದಂತಹ ಅನಂತಮೂರ್ತಿಯವರು ಹೇಳಿದ್ರು, ನಾನು ಅಜ್ಞಾತವಾಸದಲ್ಲಿದ್ದೆ ಅಂತ ಹೇಳಿ. ನಾವು ಯಾವತ್ತೂ ಅಜ್ಞಾತವಾಸದಲ್ಲಿರಲಿಲ್ಲ. ರಾಜಕಾರಣವೆಂದರೆ KVS ಅವರು ಹೇಳಿದಂತಹ ಮಾತಿದೆ, ರಾಜಕಾರಣವೆಂದರೆ ಅಧಿಕಾರವನ್ನು ಹಿಡಿಯೋದಲ್ಲ. ರಾಜಕಾರಣವೆಂದರೆ ಜನರ ಒಳಿತನ್ನು ಬಯಸೋದು, ಜನರ ಒಳಿತಿಗೆ ಹೋರಾಡೋದು, ಜನರ ಒಳಿತಿಗೆ ಹಗಲಿರುಳು ಶ್ರಮ ಪಡೋದು. ಎಲ್ಲ ಕೆಲಸವನ್ನು ನಾನು ಚುನಾವಣೆಗಳಲ್ಲಿ ಸೋತಾಗಲೇ ಮಾಡಿದ್ದೇನೆ. ಆದ್ರಿಂದ ಅದು ಅಜ್ಞಾತವಾಸವಲ್ಲ. ಈ ಗೆಲುವು ನಾನು ನನ್ನ ವೈಯಕ್ತಿಕ ಗೆಲುವು ಅಂತ ಅನ್ಕೊಂಡಿಲ್ಲ, ಇದು ನಿಮ್ಮೆಲ್ಲರಿಗೆ ಸಮರ್ಪಿತವಾದ ಗೆಲುವು. ನಾನು ಐ ವಾಂಟ್ ಟು ಬಿಕಮ್ ಎ ಬಿಗ್ ಝೀರೋ. ನಾನು ಒಬ್ಬ ದೊಡ್ಡ ಶೂನ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೊರಟವನ್ನ ಹೊರತು ಯಾವುದೇ ರೀತಿಯ ವಿಜಯವನ್ನ, ಯಾವುದೇ ರೀತಿಯ ಆಸ್ತಿಯನ್ನ ಸಂಪಾದನೆ ಮಾಡಬೇಕು ಅಂತ ಹೊರಟವನಲ್ಲ. ಐ ವಾಂಟ್ ಟು ಬಿಕಮ್ ಬಿಗ್ ಝೀರೋ ಅಂತ ಒತ್ತಿ ಹೇಳಿದ್ರು. ಅವರು ಸಾಯುವಾಗ ಆ ಮಾತನ್ನ ಎಲ್ಲ ರೀತಿಯಲ್ಲೂ ಅಕ್ಷರಶಃ ಸತ್ಯ ಮಾಡಿದ್ರು. ಅವರ ಮನೆ ಹರಾಜಿಗೆ ಬಂದಿತ್ತು, ಅವರ ಹೆಸರಲ್ಲಿ ಆಸ್ತಿ ಇರಲಿಲ್ಲ. ಅವರು ಮಾಡಿಟ್ಟಿದ್ದೆಲ್ಲ ಸಾರ್ವಜನಿಕ ಬದುಕಿಗೆ ಸಮರ್ಪಿತವಾದ ಈ ಆಸ್ತಿಗಳು. ಅವರ ಕಾಲೇಜಿನಲ್ಲಿ ಓದಿದಂತ ನನ್ನಂತ ವಿದ್ಯಾರ್ಥಿಗಳಿಗೆ ಇವತ್ತು ಮಂಡ್ಯದ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೇ ಹೋಗಿದ್ರೆ ಅಮೆರಿಕೆಯಲ್ಲಿ ಇರ್ತಕ್ಕಂಥ, ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥ ಮಂಡ್ಯದ ಹುಡುಗರು ಇಲ್ಲೇ ಎಲ್ಲ ಒಂದು ಕಡೆ ತಮ್ಮ ಜೀವನ ಯಾಪನೆಗೆ ಒದ್ದಾಡಬೇಕಾಗಿತ್ತು, ಅಥವಾ ಬೇರೆ ಕಡೆ ಹೋಗಿ ವಿದ್ಯಾರ್ಜನೆಗಾಗಿ ಒದ್ದಾಡಬೇಕಾಗಿತ್ತು. ಖರ್ಚುಗಳನ್ನು ನಿಭಾಯಿಸಲಾಗದೆ ಅವ್ರ ತಂದೆ ತಾಯಿಗಳು ಒದ್ದಾಡಬೇಕಾಗಿತ್ತು. ಆ ಒಂದು ಶೂನ್ಯ ಸಂಪಾದನಾ ಕಾಲ ನಮ್ಮ KVS ಮಾಡಿದ ಸಾಧನೆ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ನೆಮ್ಮದಿಯಿಂದ, ನಾವೆಲ್ಲರೂ ಸ್ವತಂತ್ರವಾಗಿ, ನಾವೆಲ್ಲರೂ ಎದೆಗುಪ್ಪಿಸಿ ನಡೆಯುವಂತೆ ಮಾಡಿದಂತಹ ಮಹಾಪುಣ್ಯಾತ್ಮರು. ಹೀಗಾಗಿ KVS ಅವರ ಒಂದು ಸಾಧನೆ ಏನಿದೆ, ಅದು ಒಂದು ವಿದ್ಯಮಾನ ಅಂತ ಯಾಕೆ ಅನಿಸ್ತದೆ ಅಂತ ಹೇಳಿದ್ರೆ, ಯಾಕೆ ಒಂದು ಫೆನೋಮೆನ್ ಅನ್ನಿಸ್ತದೆ ಅಂತ ಹೇಳಿದ್ರೆ, ಆವತ್ತು ಅವರು ಬದುಕಿದ ರೀತಿ, ಅವರು ಮಾಡಿದ ಸಾಧನೆ ಇವತ್ತಿಗೂ ನಮ್ಮ ಬಾಳಿಗೆ ಬೆಳಕನ್ನ, ನಮ್ಮ ಬದುಕಿಗೆ ಬೆಳಕನ್ನ ತೋರ್ತಾ ಇದೆ. ಈ ಹಿನ್ನೆಲೆ ಒಳಗಡೆ ಅವ್ರ ಚಿಂತನಾ ಕ್ರಮವನ್ನು ನಾವು ಆಲೋಚನೆ ಮಾಡಬೇಕು. ಅವರು ಸಹಕಾರ ಸಂಘಗಳನ್ನು ಸ್ಥಾಪಿಸಿದ್ದೇ ರೈತರ ಸಾಲದ ಶೂಲ ಕಡಿಮೆ ಆಗಬೇಕು. ರೈತರು ಯಾರ ಈ ದಲ್ಲಾಳಿಗಳ ಅಥವಾ ಬಡ್ಡಿ ದೇವಾದಾಯಿಗಾರರ ಸಾಲಕ್ಕೆ ಬಿದ್ದು, ಅವರ ಬಡ್ಡಿಯ ಶೂಲಕ್ಕೆ ಬಿದ್ದು ಒದ್ದಾಡ್ತಾ ಇರೋದು ನಿವಾರಣೆ ಆಗಬೇಕು ಅನ್ನುವ ಕಾರಣಕ್ಕೆ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಸ್ಥಾಪಿಸಿದ್ರು. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾಂಕ್ಗಳಾದಾಗ, ಡಿಸ್ಟ್ರಿಕ್ಟ್ ಬ್ಯಾಂಕ್ಗಳಾದಾಗ ಇಲ್ಲಿಯೂ ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರು. ಇಡೀ ಅವರ ಸಹಕಾರ ಚಳುವಳಿಯನ್ನು ಅಧ್ಯಯನ ಮಾಡುವುದಕ್ಕೆ ಅಮೆರಿಕೆಯಿಂದ, ಜಪಾನಿಂದ ತಜ್ಞರ ತಂಡ ಬಂದು, ಇಂಥ ಊರಿನಲ್ಲಿ, ಆಗ ಮಂಡ್ಯ ದೊಡ್ಡ ಪಟ್ಟಣವಾಗಿರಲಿಲ್ಲ, ಮಂಡ್ಯದಲ್ಲಿ KVS ಓದುವ ಕಾಲಕ್ಕೆ ಇಂಟರ್ಮೀಡಿಯೇಟ್ ಕೂಡ ಇರಲಿಲ್ಲ, ಅವ್ರು ಚನ್ನಪಟ್ಟಣಕ್ಕೆ ಹೋಗಿ ಓದಿದ್ರು. ಅಂತಹ ಸಂದರ್ಭದಲ್ಲಿ KVS ಒಂದು ದೊಡ್ಡ ಸಹಕಾರ ಚಳುವಳಿಯನ್ನು ಕಟ್ಟಿ ಪ್ರತಿ ಹಳ್ಳಿಗೆ ಹೋಗಿ 10 ರೂಪಾಯಿಗಳಷ್ಟು ಒಂದು ವಂತಿಗೆಯನ್ನ ಸಂಗ್ರಹಿಸಿ ಸಂಘವನ್ನ, ಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು. ಅಂತ ಚಳುವಳಿಯನ್ನ ಅಧ್ಯಯನ ಮಾಡುವುದಕ್ಕೆ ದೇಶ ವಿದೇಶಗಳಿಂದ ಬಂದು ಇಲ್ಲಿ ಮಂಡ್ಯದ ನೆಲದಲ್ಲಿ ಇಂಥ ಒಂದು ಚಳುವಳಿ ಸಾಕಾರಗೊಂಡಿದೆಯಲ್ಲ ಅನ್ನುವ ಒಂದು ಚಿಂತನೆಯನ್ನೇ ಅದನ್ನು ಮಾಡಿಬಿಟ್ಟು, ಅದು ಶಂಕರಗೌಡರು ಕಳಿಸಿದಂತ ಒಂದು ದೊಡ್ಡ ಕ್ರಿಯೆ, ಒಂದು ದೊಡ್ಡ ಪ್ರಯೋಗ ಅಂತ ನಾನು ಅನ್ಕೊಂಡಿದ್ದೇನೆ. ಅವರ ಸಾಂಸ್ಕೃತಿಕ ವ್ಯಕ್ತಿತ್ವ ಅಷ್ಟೇ ಅಲ್ಲ, ನನಗೆ ಹೇಳ್ತಾ ಇದ್ರು, ಒಂದು ರೈತರಿಗಾಗಿ ಒಂದು ಹೆಲ್ತ್ ಕಿಚನ್ ನಡೀತಾ ಇತ್ತು. ಹೆಲ್ತ್ ಕಿಚನ್ ಇನ್ ದ ಸೆನ್ಸ್, ಅವರು ರೈತರಿಗೆ ಏನು ಆ
ಊಟ ತಿಂಡಿ ಕೊಡ್ತಾರೋ ಆ ತಟ್ಟೆಯನ್ನು ಕೂಡ ಬಿಸಿ ನೀರಿನಲ್ಲಿ ಅದ್ದಿ ನೀಟಾಗಿ ತೊಳೆದು ಒರೆಸಿ ಕೊಡಬೇಕಾಗಿತ್ತಂತೆ. ಆ ರೀತಿಯ ಒಂದು ದೊಡ್ಡ ಕ್ಯಾಂಟೀನ್ ಅನ್ನು ನಡೆಸುವ ವ್ಯವಸ್ಥೆಯನ್ನು ಕೂಡ ಈ ಸಹಕಾರ ಸಂಘದ ಕೆಳಗಡೆ ಮಾಡಬೇಕು. ಇವತ್ತು ಸಹಕಾರ ಚಳುವಳಿಯ ಗತಿ ಏನಾಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ಅದನ್ನು ಯಾರು ಬಿಚ್ಚಿ ಹೇಳಬೇಕಾಗಿಲ್ಲ. ಆ ದಿವಸಗಳಲ್ಲಿ ಗೌಡರು ಸಹಕಾರದ ಸಂಘಗಳ ಸಭೆಯನ್ನು ಮಾಡುವಾಗ ತಮ್ಮ ಜೇಬಿನಿಂದ ಆ ಡೈರೆಕ್ಟರ್ಸ್ ಕೂಡ ಕಾಫಿ ಟೀ ಊಟದ ವ್ಯವಸ್ಥೆ ಮಾಡಬೇಕಾಗಿತ್ತು ಅನ್ನುವ ಆದೇಶವನ್ನ ಕೊಟ್ಟಿದ್ರು. ಅದನ್ನು ಹಾಗೆ ನಡೀತಾ ಇತ್ತು. ಆದ್ರೆ ಇವತ್ತು ನಮಗೆಲ್ಲ ಗೊತ್ತಿದೆ ಸಹಕಾರ ಚಳುವಳಿ ಯಾವ ಹಾದಿಯನ್ನು ಹಿಡಿದಿದೆ ಅಂತೇಳಿ. ಅಂತ ದ್ರಷ್ಟಾರರಾದ ಗೌಡರು ನಾಟಕ ಸಿನಿಮಾಗಳ ಮೂಲಕ ನಮಗೆ ಒಂದು ಸಾಂಸ್ಕೃತಿಕ ಆವರಣವನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಯತ್ನ ಮಾಡಿದ್ರು. ಆ ಮೂಲಕ ಅವರಿಗೆ ಒಂದು ದೊಡ್ಡ ನಂಬಿಕೆ ಇತ್ತು, ಸಾಹಿತ್ಯ ನಾಟಕ ಮನುಷ್ಯರ ಬದುಕಿನಲ್ಲಿ ಬಹಳ ದೊಡ್ಡ ಒಳ್ಳೆಯ ಪರಿಣಾಮವನ್ನ ಬೀರುತ್ತದೆ ಅಂತ ಹೇಳಿ. ಹೀಗಾಗಿ ಅವರು ಮಾಡಿದ ರಚನೆಗಳೆಲ್ಲ ನಮ್ಮ ಜನರ ಬದುಕನ್ನ ನೇರ್ಪುಗೊಳಿಸುವುದಕ್ಕೆ, ನಮ್ಮ ಜನರ ಬದುಕನ್ನ ಹೆಚ್ಚು ತಿಳಿಗೊಳಿಸುವುದಕ್ಕೆ ಮಾಡಿದ ಪ್ರಯತ್ನಗಳು. ಅವರ 3 ನಾಟಕಗಳು ಸಮಾಜದಲ್ಲಿ ಏನನ್ನ ಆಗಬೇಕು ಅನ್ನುವುದಕ್ಕೆ ಅವರು ಬಯಸಿದ್ರು, ಅದನ್ನ ತಾತ್ವಿಕವಾಗಿ ಏನು ಬಯಸಿದ್ರು ಅದನ್ನ ರಂಗರೂಪದಲ್ಲಿ ತಂದ ಪ್ರಯೋಗಗಳು. ಅವರ ಪಾದಕ ರೀತಿಯಲ್ಲಿ ನಾನು ಪಾತ್ರವನ್ನು ವಹಿಸಿದ್ದೆ. ಒಂದು ಅವರದೇ ನಿರ್ದೇಶನ ಇತ್ತು, ಇನ್ನೊಂದು ಬಸವಲಿಂಗಯ್ಯನವರ ನಿರ್ದೇಶನ ಇತ್ತು. ಅವರ ನಾಟಕದ ತಾಲೀಮಿನ ರೀತಿಯೇ ಬೇರೆ. ಆಗ ಪದ್ಮನಾಭರಾವ್ ಅಂತೇಳಿ ಹಾರ್ಮೋನಿಯಂ ಮೇಯಿಸ್ತಿದ್ರು. ಪದ್ಮನಾಭರಾವ್ ಅವರಿಗೆ ಗೌಡರನ್ನ ಕಂಡ್ರೆ ಭಯ ಮತ್ತು ಗೌರವ. ಹೀಗಾಗಿ ತಪ್ಪಿ ಕೂಡ ದೂರದಲ್ಲಿದ್ರು ಒಂದು ಹಾರ್ಮೋನಿಯಂನ ಶ್ರುತಿ ತಪ್ಪಿದ್ರು ಅಲ್ಲಿಂದ ಜೋರಾಗಿ ಗೌಡರು ಕೂಗ್ಬಿಡ್ತಾರೆ, KVS ಕೂಗ್ತಾ ಇದ್ರು. ಒಂದು ಸಾರಿ ಅವರು ಕೂಗಿದರೆ ಎಲ್ಲರೂ ಕೂಡ ಗಲಿಬಿಲಿ ಆಗ್ತಿದ್ರು. ಎಲ್ಲರೂ ಒಂದ್ಸಾರಿ ಹೇಳ್ತೀನಿ, ನಮ್ಮ ಗುರುಗಳಾದ ಶ್ರೀ ಜಯಪ್ರಕಾಶ್ ಗೌಡರು, ನಾನು ಅತ್ಯಂತ ನನಗೆ ವಿದ್ಯಾಗುರುಗಳು ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಕರ್ತರು ಮತ್ತು ನಾನು ಇಲ್ಲಿಗೆ ಬರುವುದಕ್ಕೆ ಅವರ ಪ್ರೀತಿಯ ಒತ್ತಾಯ ಕಾರಣ. ಅವರು ಈ ನಾಟಕದ ಹಾಡುಗಳನ್ನು ಹಾಕುವುದಕ್ಕೆ ಒಂದು ಟೇಪ್ ರೆಕಾರ್ಡ್ ತಂದಿದ್ರು. ಕ್ಯಾಸೆಟ್ ಆಯ್ತು, ಟೇಪ್ ರೆಕಾರ್ಡ್ ಆನ್ ಆಯಿತು. ನಟಿ ಪುಟ್ಟನ್ನು ಮಂಥರೆಯ ಪಾತ್ರ ಅವ್ರು ಬಂದ್ರು. ಟೇಪ್ ರೆಕಾರ್ಡ್ ಆನ್ ಆಗಿ ಹಾಡು ಬರಬೇಕು, ಹಾಡು ಬರಲಿಲ್ಲ. KVS ಜಯಪ್ರಕಾಶ್ ಅವರು ಅವ್ರ ಧ್ವನಿ ಕಂಡ್ರೆ ನಮಗೆಲ್ಲ ಎದುರಿಗೆ ಅವ್ರು ಎಷ್ಟು ಕಂಪಿತರಾದ್ರು ಅಂತ ಹೇಳಿದ್ರೆ, ಸರ್ ಕರೆಂಟ್ ಇಲ್ಲ ಸರ್ ಅಂತ ಹೇಳಿದ್ರೆ, ಎಲ್ಲ ಕಡೆ ಲೈಟ್ ಉರಿತಾ ಇದೆ, ಅವ್ರು ಹೇಳಿದ್ರು ಸರ್ ಕರೆಂಟ್ ಇಲ್ಲ ಅಂತ. KVS ಎಲ್ಲ ಕಡೆ ನೋಡಿ ಬಿದ್ದು ನಗು ಶುರು ಮಾಡಿ, ಎಲ್ಲ ಕಡೆ ಕರೆಂಟ್ ಇದೆ ಅಂತೇಳಿ ಅವ್ರ ಕಡೆ ನೋಡಿ ಬಿದ್ದು ನಗು ಶುರು ಮಾಡಿ. ಅವರ ಕ್ಷಣಿಕ ಕೋಪ, ಅವ್ರ ಕೋಪ ಕ್ಷಣಿಕ, ಅರ್ಥ ಮಾಡ್ಕೊಂಡ ತಕ್ಷಣ ಬಿದ್ದು ನಗುದಕ್ಕೆ ಶುರು ಮಾಡಿದ್ರು. ಅಷ್ಟು ಅವರ ತಾಲೀಮಿನ ಎಷ್ಟು ಗಂಭೀರವಾಗಿ ಇರ್ತಿದ್ರು ಅಂತ ಹೇಳಿದ್ರೆ ನಮ್ಗೆಲ್ಲ ನಡುಕ ಬರ್ತಾ ಇತ್ತು. ನಾವೆಲ್ಲರೂ ಕೂಡ NSD ತರಬೇತಿಗೊಂಡ ನಿರ್ದೇಶಕರ ಕೈಲಿ ತರಬೇತಿಗೊಂಡು ಅವ್ರ ನಾಟಕಕ್ಕೆ ಹೋಗ್ತಾ ಇದ್ದೆ. ನಾನು ರಕ್ತಾಕ್ಷರಿ ಹೊನೆಯನ್ನ ಪಾತ್ರ ಮಾಡಿದ್ದೆ. ನಾವೆಲ್ಲರೂ ಒಂದು ಡೈಲಾಗ್ ಹೇಳ್ಬೇಕು ಅಂದ್ರೆ ಆ ಲೈಟಿಂಗ್ ನೋಡಿ, ಇಷ್ಟು ಹೆಜ್ಜೆ ಮುಂದೆ ಹೋಗಿ ಅಲ್ಲಿ ಡೈಲಾಗ್ ಡೆಲಿವರಿ ಮಾಡ್ತಕ್ಕಂಥದ್ದು ಇತ್ಯಾದಿ. ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಯಾಕೆ ಹಿಂಗ್ ಮಾಡ್ತಾರೆ ಅಂತ ಕೇಳಿದ್ರು. ಜಯಪ್ರಕಾಶ್ ಪ್ರೀತಿಯಿಂದ JP ಅಂತ ಕರೀತಾ ಇದ್ದಾರೆ ನಮ್ಮ ಮೇಷ್ಟ್ರು. ಅವ್ರು ಜಯಪ್ರಕಾಶ್ ಹೇಳ್ತಾರೆ, ಇಲ್ಲ ಸರ್ ಅವರು ಅಲ್ಲಿ NSD ನಿರ್ದೇಶ, ಯಾವ NSD ಆ ರೀತಿ KVS ಮಾತನಾಡ್ತಿತ್ತು. ಆ ರೀತಿ ತಾಲೀಮು ನಡೀತಾ ಇತ್ತು. ಈ ಪಾದುಕಾ ಕಿರೀಟಿಯನ್ನು ಅವ್ರ ನಿರ್ದೇಶನದಲ್ಲೂ ಕೂಡ ನಾವು ಮಾಡಿದ್ವಿ. ಅದನ್ನ ಕೀಲಾರದ ಅವರ ಬಯಲುರಂಗ ಮಂದಿರದಲ್ಲಿ ಕೂಡ ಉದ್ಘಾಟನೆ ದಿವಸ ನಾವು ಪರ್ಫಾರ್ಮ್ ಮಾಡಿದ್ವಿ. ಅದೇ ನಾಟಕವನ್ನ KVS ನೋಡಿ ಎಂತ ದೊಡ್ಡ ಶ್ರೀ PGR ಸಿಂಧಿ ಅವರು ಹೇಳಿದಾಗೆ ಪರಿವರ್ತನೆಯನ್ನ ಒಪ್ಕೊಳ್ತಕ್ಕಂತಹ, ಬದಲಾವಣೆಯನ್ನು ಒಪ್ಕೊಳ್ತಕ್ಕಂತಹ
ವಿಶಾಲ ಮನೋಭಾವವುಳ್ಳ ಒಬ್ಬ ದೊಡ್ಡ ನಾಯಕ ಅವರು. ಪಾದುಕಾ ಕಿರೀಟಿ ನಾಟಕದಲ್ಲಿ ಅಂತಿಮ ದೃಶ್ಯ ಹೇಗೆ ಕೊನೆಗೊಳ್ಳುತ್ತದೆ ಅಂತ ಹೇಳಿದ್ರೆ, ಇವತ್ತು ಹೇಗೆ ಕೊನೆಗೊಳ್ಳುತ್ತದೆ ಗೊತ್ತಿಲ್ಲ ನನಗೆ. ಭರತ ಶ್ರೀರಾಮನ ಪಾದುಕೆಯನ್ನು ತಂದು ಸಿಂಹಾಸನದ ಮೇಲೆ ಇಟ್ಟು ಎಲ್ಲ ಜನಗಳ ಮುಂದೆ ಅದಕ್ಕೆ ಗೌರವವನ್ನು ಅರ್ಪಿಸಿ ಅದರ ಒಂದು ನೆರಳಿನಲ್ಲಿ ನಾವು ಆಡಳಿತವನ್ನು ನಡೆಸ್ತೇನೆ ಅಂತ ಹೇಳ್ತಾನೆ. ಶ್ರೀ ಬಸವಲಿಂಗಯ್ಯನ ನಿರ್ದೇಶನದಲ್ಲಿ ಪಾದುಕಾ ಕಿರೀಟಿಯನ್ನು ಆಡಬೇಕು ಅಂತ ನಿರ್ಧಾರ ಆಗಿದೆ. ಶ್ರೀ ಬಸವಲಿಂಗಯ್ಯ ಅವರಿಗೆ ಪಾದುಕಾ ಕಿರೀಟಿಯನ್ನ ಈ ರೀತಿ ಉಟ್ಕೊಳ್ಳೋದಕ್ಕೆ ಅಥವಾ ಆ ರೀತಿ ಆಡಿಸೋದಕ್ಕೆ ಅವರ ಮನೋಭಾವ, ಅವರ ತಾತ್ವಿಕತೆಗೆ ವಿರುದ್ಧವಾಗಿದೆ. ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಇವತ್ತು ಕೂಡ ಒಬ್ಬ ರಾಜನ ರಾಮ ದೈವ ಸ್ವರೂಪಿಯೇ ಇರಬಹುದು, ಆದರೆ ಆತನ ಪಾದುಕೆಗಳನ್ನ ಸಿಂಹಾಸನದ ಮೇಲೆ ಅದನ್ನ ಒಂದು ಸಿಂಬಲ್ ಆಗಿ ಮಾಡಿ, ಗುರುತು ಅಂತ ತಿಳಿದು ಅದರ ಹಿನ್ನೆಲೆ ಒಳಗಡೆ ನಾವು ಆಡಳಿತ ನಡೆಸ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು. ಇದನ್ನ ನಾವು ಏನಾದ್ರೂ ಮಾಡಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಹುಶಃ ಅದನ್ನ ಕೆ.ವಿ. ಶಂಕರಗೌಡರ ಜೊತೆ ಆ ನಾಟಕವನ್ನು ನಿರ್ದೇಶನ ಮಾಡುವುದಕ್ಕೆ ಮುಂಚೆ ಅವರು ಒಂದು ಷರತ್ತನ್ನ ಶ್ರೀ ಜಯಪ್ರಕಾಶ್ ಅವರಿಗೆ ಹಾಕಿದ್ರು. ಬಹಳ ಚರ್ಚೆ ಆಗಿದೆ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತ ಹೇಳಿ. ಕೊನೆಗೆ ಎಲ್ಲ ನಾಟಕ ಮುಗಿದ ನಂತರ ಅಂದ್ರೆ ಅಂತಿಮ ದೃಶ್ಯದಲ್ಲಿ KVS ತಾಲೀಮು ಒಂದು ದಿವಸ ಇಲ್ಲೇ ತಾಲೀಮು ಆಯ್ತದು. KVS ಕೂಡ ಇದ್ರು. ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲರಿಗೂ ಆಶ್ಚರ್ಯಕರ ಆಗುವ ರೀತಿಯಲ್ಲಿ ತಾಲೀಮಿನ ದಿವಸ ಆ ಎರಡು ಪಾದಕೆಗಳನ್ನ ಶ್ರೀರಾಮನ ಒಂದು ಜೊತೆ ಪಾದಕೆಯನ್ನ ಅಲ್ಲಿ ಇರತಕ್ಕಂತಹ ಒಬ್ಬ ರೈತನಿಗೆ ಆ ಪಾದಕೆಗಳನ್ನ ಕೊಡುವುದರ ಮೂಲಕ ನಾಟಕ ಮುಕ್ತಾಯಗೊಳ್ಳುತ್ತದೆ. ಇದನ್ನ KVS ಶ್ರೀರಾಮಾಯಣ ದರ್ಶನಂನ ಸ್ಫೂರ್ತಿಯಿಂದಾಗಿ ಬರೆದ ನಾಟಕವಾದರೂ ಶ್ರೀ KVS ಅದೇ ರೀತಿ ನಾಟಕವನ್ನ ದಶಕಗಳ ಕಾಲ ಆಡ್ಕೊಂಡು ಬಂದಿದ್ರು. ಈ ಬದಲಾವಣೆಗೆ ಅವರು ಒಪ್ಪಿದ್ರು. ಇದು ಏನನ್ನ ತೋರಿಸ್ತದೆ ಅಂತ ಹೇಳಿದ್ರೆ, ನನಗೆ KVS ಯಾವ ರೀತಿ ಒಂದು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಬದಲಾಗುತ್ತಿರುವ ಕಾಲಮಾನಕ್ಕೆ ಒಂದು ಮಹಾಕಾವ್ಯ, ಒಂದು ಮಹಾಕೃತಿ ಒಗ್ಗಿಕೊಳ್ಳಬೇಕು. ಅದರಿಂದ ಯಾವುದೇ ಮೌಲ್ಯ ನಷ್ಟ ಆಗುವುದಿಲ್ಲ. ಅದರಿಂದ ಯಾವುದೇ ಪಾದುಕಾ ಕಿರೀಟಿ ಪ್ರತಿಪಾದಿಸತಕ್ಕಂಥ ಯಾವುದೇ ಮೌಲ್ಯಕ್ಕೂ ನಷ್ಟ ಆಗ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ನಾಟಕದ ಕೊನೆಯ ದೃಶ್ಯದಲ್ಲಿ ಆ ಪಾದಕೆಗಳನ್ನ ಭರತ ಸಿಂಹಾಸನದ ಮೇಲೆ ಇಡುವುದರ ಬದಲು ಒಬ್ಬ ರೈತನಿಗೆ ಕರೆದು ಆ ಪಾದಕೆಗಳನ್ನ ಕೊಟ್ಬಿಡ್ತಾನೆ. ಆ ಮೂಲಕ ಆಧುನಿಕ ಜಗತ್ತಿನಲ್ಲಿ, ಆಧುನಿಕ ಕಾಲಮಾನದಲ್ಲಿ, ಬದಲಾಗುತ್ತಿರುವ ಕಾಲಮಾನದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾಟಕ ಹೇಳಬೇಕು ಅನ್ನುವುದನ್ನ ಶ್ರೀ KVS ಒಪ್ಕೊಂಡಿದ್ರು. ಇಲ್ಲಾಂದ್ರೆ ಅವ್ರ ಕಣ್ಣೆದುರುಗಡೆ ನಾಟಕ ಆಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅವರ ಒಪ್ಪಿಗೆ ಪಡೆಯಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಒಂದೇ ಒಂದು ದೃಶ್ಯವನ್ನು ಕೂಡ ಅವರು ಬದಲಾವಣೆ ಮಾಡಬೇಕು ಬಿಟ್ಟಿಲ್ಲ. ಆದರೆ ತಾತ್ವಿಕವಾಗಿ ಅವ್ರು ನಂಬಿದ್ದ ಗ್ರಾಮ ಸ್ವರಾಜ್ಯದ ಮೌಲ್ಯವನ್ನ ಆ ನಾಟಕ ಪ್ರತಿಪಾದನೆ ಮಾಡಬೇಕು ಅನ್ನುವ ಕಾರಣಕ್ಕೆ ಅವರನ್ನು ಒಪ್ಪಿದ್ರು. ಇದು KVS ನಡೆಸಿದಂತ ವಿದ್ಯಮಾನ. ದಿಸ್ ಈಸ್ ಎ ಫೆನಾಮಿನಾ. ಈ ಫೆನಾಮಿನಾವನ್ನ ಯಾವ ರಾಜಕಾರಣಿಯೂ ಕೂಡ ಇದುವರೆಗೆ ಮಾಡೋದಕ್ಕೆ ಸಾಂಸ್ಕೃತಿಕವಾಗಿ ಸಾಧ್ಯ ಆಗಿದೆ ಅನ್ನೋದನ್ನು ನಾವೆಲ್ಲರೂ ಮನದಲ್ಲಿ ನೆನೆಯಬೇಕು ಅನ್ನೋದು ನನ್ನ ನಿರೀಕ್ಷೆ. ನಾನು ಜೂಲಿಯಸ್ ಸೀಸರ್ನ ನಾವು ನಾಟಕ ಮಾಡಿದ್ರೆ ಇಲ್ಲಿ ಬಹಳ ಇಂಟಿಮೇಟ್ ಥಿಯೇಟರ್ ನಾಟಕ ಮಾಡಿದ್ವಿ. ಅತುಲ್ ತಿವಾರಿ ಆ ನಾಟಕದ ನಿರ್ದೇಶಕರು. ಇಡೀ ನಾಟಕವನ್ನ ಎಲ್ಲಾ ಪ್ರಯೋಗಗಳನ್ನ KVS ಬಂದು ನೋಡಿದ್ರು. ಅದು 3 ಶೋ ನಡೀತಾ ಇತ್ತು. ಮಧ್ಯಾಹ್ನ ರಾತ್ರಿ ಸೇರಿ 3 ಶೋ ನಡೀತಾ ಇತ್ತು. ಜೂಲಿಯಸ್ ಸೀಸರ್ 4 ದಿವಸ ನಾಟಕ ಮಾಡಿದ್ರು. ಎಲ್ಲಾ ಶೋನಲ್ಲೂ ಇದ್ದು ನಮ್ಮ ಬೆನ್ನು ತಟ್ಟಿ ಆ ಹೊಸ ಪ್ರಯೋಗಗಳನ್ನ ಅವರು ಅಪ್ರಿಶಿಯೇಟ್ ಮಾಡಿದ್ರು. ನಮ್ಮ ಬೆನ್ನನ್ನು ತಟ್ಟಿದ್ರು. KVSಗೆ ಒಂದು ದೊಡ್ಡ ನಂಬಿಕೆ ಇತ್ತು. ಏನಂತ ಹೇಳಿದ್ರೆ, ಕಮ್ಯುನಿಸಂಗೆ ಯಾವಾಗಲೂ ಒಂದು ಪರ್ಯಾಯ ಇದ್ರೆ, ಪರ್ಯಾಯ ಅಂತಿದ್ರೆ ಕಮ್ಯುನಿಸಂ ಯಾವುದಾದ್ರ ಮೂಲಕ, ಹಿಂಸೆಯ ಮೂಲಕವೂ ಸಮಾನತೆಯನ್ನು ಸಾಧಿಸಬೇಕು ಅನ್ನುವ ತತ್ವಕ್ಕೆ ಪರ್ಯಾಯವಾಗಿ ಏನಾದ್ರೂ ಇದೆ ಅದು ಸಹಕಾರ ತತ್ವ ಅಂತ ನಂಬಿದ್ರು. ಹೀಗಾಗಿ
ಇಡೀ ಅವರ ಸಂಸ್ಥೆಗಳನ್ನು ಕಟ್ಟುವಾಗ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಎಲ್ಲ ಸಂಸ್ಥೆಗಳನ್ನು ಅವರು ಕಟ್ಟಿದ್ದು ಜನರ ಸಹಕಾರದಿಂದ. KVS ಪ್ರತಿಪಾದಿಸಿದ ಈ ತತ್ವದ ಹಿನ್ನೆಲೆಯಲ್ಲಿ ಅವರು ತಮ್ಮ ಇಡೀ ಜೀವನವನ್ನು ನಡೆಸಿಕೊಂಡು ಬಂದರು. ಹೀಗಾಗಿ ಅವರು ಬರಿಗೈ ದಾಸನಾಗಿದ್ದು ಜನ ಅವರ ಹಿಂದೆ ಹಿಂದಿರುಜೋಗಿ ಹಿಂದೆ ಹೋಗುವ ತರ ಜನ ಇರ್ತಾ ಇರ್ತಾರೆ. ಎಲ್ಲೇ ಹೋದ್ರೂ ಅವ್ರ ಜೊತೆ ಜನ ಇರ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ಬಹಳ ಮುಖ್ಯವಾದ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ, ಅವರು ರಚಿಸಿದ, ಅವರು ಅನುವಾದಿಸಿದ ಮಹಾತ್ಮ ಗಾಂಧಿಯವರನ್ನು ಕುರಿತ, ಅವರ ಕೊನೆಯ ದಿನಗಳನ್ನು ಕುರಿತ ಪ್ಯಾರಲ್ ಅವರ ಗಾಂಧಿ ಅಂತಿಮ ಹಂತ ಅಂತ ನಾನು ಅನ್ಕೊಂಡಿದ್ದೆ. ಒಬ್ಬ ರಾಜಕಾರಣಿಗೆ ಆತ ರಾಜಕೀಯವಾಗಿ ಎಲ್ಲರಿಂದಲೂ ಸಲ್ಲಿಸಲ್ಪಟ್ಟಾಗ ಒಂದು ಏನೂ ಕೆಲಸ ಮಾಡದೆ ಬುದ್ಧಿವಿಕಾರದ ಕೆಲಸಗಳನ್ನು ಮಾಡಬಹುದು, ಅಥವಾ ಬಹಳ ಸೃಜನಶೀಲವಾಗಿದ್ರೆ ಶ್ರೀ KV ಶಂಕರಗೌಡರ ತರ ತಮ್ಮನ್ನು ತಾವು ನಂಬಿದ್ದ ಮೌಲ್ಯಗಳಿಗೆ ಸಮರ್ಪಿಸಿಕೊಂಡು ಸಂಸ್ಥೆಗಳನ್ನು ಕಟ್ಟಬಹುದು, ನಾಟಕಗಳನ್ನು ಬರೆಯಬಹುದು, ಸೃಜನಶೀಲ ಕ್ರಿಯೆಗಳನ್ನು ಮಾಡಬಹುದು. ಅಂತ ಒಂದು ದೊಡ್ಡ ಸೃಜನಶೀಲ ಕ್ರಿಯೆ ಪ್ಯಾರಲಾರರ ಅಂತಿಮ ಹಂತವನ್ನು ಕನ್ನಡಕ್ಕೆ ತಂದಿತ್ತು. ಅದರ ತರ್ಜುಮೆಯ ಗುಣಮಟ್ಟಕ್ಕೆ ಬಹಳ ದೊಡ್ಡ ಅನುವಾದಕರಾದ ದೇಜಗೌಡರವರ ದೊಡ್ಡ ಪ್ರಮಾಣ ಪತ್ರವೇ ಸಾಕು. ನಾನು 20 ನಿಮಿಷ ಮಾತನಾಡ್ತಿದ್ದೆ. ಆ ಮಹಾ ಅನುವಾದವನ್ನ, ಎಷ್ಟು ದೊಡ್ಡ ಅನುವಾದ ಅನ್ನುವ ಕಾರಣಕ್ಕೆ 2 ಸಾಲುಗಳನ್ನ ನಿಮ್ಮ ಮುಂದೆ ಹೇಳ್ತೇನೆ. ಯಾಕಂದ್ರೆ ನಾವೆಲ್ಲರೂ ಅನ್ಕೊಂಡಿದ್ದೇವೆ KVS ಅವರ ಸೃಜನಶೀಲ ಕ್ರಿಯೆ ಇನ್ಸ್ಟಿಟ್ಯೂಷನ್ಸ್ ನ ಕಟ್ಟುವುದರಲ್ಲಿ, ಸಹಕಾರ ಚಳುವಳಿ ರೂಪಿಸುವುದರಲ್ಲಿ ಇದೆ ಅಂತೇಳಿ. ಅಷ್ಟೇ ದೊಡ್ಡ ಪ್ರಮಾಣದ ಸೃಜನಶೀಲ ಕ್ರಿಯೆ, ಕಟ್ಟುವಿಕೆ ಕ್ರಿಯೆ ಗಾಂಧಿ ಅಂತಿಮ ಹಂತದ ಅನುವಾದ ಅಂತ ನಾನು ಭಾವಿಸಿದ್ದೇನೆ. ಅಲ್ಲಿ ಒಂದು ಕಡೆ ಇಡೀ ಭಾರತ ಇಬ್ಬಾಗ ಆಗಿದೆ. ಗಾಂಧೀಜಿಯವರು ನೌಕಾಲಿ ಕಡೆಗೆ ಹೊರಟಿದ್ದಾರೆ. ಹೋಗುವಂತ ಸಂದರ್ಭದಲ್ಲಿ ಎಲ್ಲ ಕಡೆ ಹೆಣದ ರಾಶಿ, ರಕ್ತಪಾತ ಇವುಗಳನ್ನು ನೋಡಿ ಗಾಂಧೀಜಿ ರೋಸ್ ಹೋಗಿದ್ದಾರೆ. ಗಾಂಧೀಜಿಯಲ್ಲಿ ಬರ್ತಾ ಇದ್ದಾರೆ ಅಂತ ತಿಳಿದು ಹಿಂದೂ ಯುವಕರು ಅವರನ್ನು ಅಡ್ಡಗಟ್ತಾರೆ. ಮುಂದೆ ಹೋಗದಾಗೆ ಹಿಂದೂ ಯುವಕರು ಅವರನ್ನು ಅಡ್ಡಗಟ್ತಾರೆ. ಆಗ ಒಬ್ಬ ಹಿಂದೂ ಯುವಕ ಅವರನ್ನು ಕೇಳ್ತಾನೆ. ನಾನು ಇದು ಮೂಲ ಮತ್ತೆ ಅವರ ಅನುಮಾನ ಎರಡನ್ನೂ ಕೂಡ ಒಂದು 5 ನಿಮಿಷ ಓದಿ ಹೇಳ್ತಾನೆ. How can we create a sense of security and self-confidence in the present state of things? As a Hindu young man who saw Gandhiji at Chomhani, ಗಾಂಧಿಯವರ ಉತ್ತರ: by learning to die bravely, forget the military and the police, they are broken reeds. ಹಿಂದೂ ಯುವಕ ಅದು ಕೇಳ್ತಾರೆ. But we are burning with indignation. ಗಾಂಧಿಯವರ ಉತ್ತರ: then turn your wrath against yourselves. To whom are we to appeal? The Congress, the League, or the British government? As the friend with a touch of bitterness. ಗಾಂಧಿಯವರ ಉತ್ತರ: none of this appeal to yourselves, therefore to God. ಹಿಂದೂ ಯುವಕರು ಅಡ್ಡಗಟ್ಟಿದ್ದು ಕೇಳ್ತಾರೆ. We are men of flesh and blood. We need some material support. ಗಾಂಧಿ ಉತ್ತರ: the appeal to your own flesh and blood purify you to all dross. KVS ಎಂತ ಸುಂದರವಾದ ಅನುವಾದವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ಅನುವಾದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮಗೆ ಭದ್ರತೆಯ ಪ್ರಜ್ಞೆಯನ್ನು, ಆತ್ಮವಿಶ್ವಾಸವನ್ನು ಹೇಗೆ ನಾವು ಮೂಡಿಸಬಲ್ಲೆವು ಎಂಬುದಾಗಿ ಚೌಮುಹನಿಯಲ್ಲಿ ಗಾಂಧೀಜಿಯವರನ್ನು ನೋಡಿದ ಹಿಂದೂ ಯುವಕರು ನಮ್ಮ ಕೇಳಿದ. ಧೈರ್ಯವಾಗಿ ಸಾಯುವುದನ್ನು ಕಲಿಯುವುದರಿಂದ ಪೊಲೀಸರವರನ್ನು ಮರೆತು ಬಿಡಿ, ಮಿಲಿಟರಿಯನ್ನು ಮರೆತು ಬಿಡಿ. ಅವರು ನೆಚ್ಚಿಗೆಗೆ ಅರ್ಹವಾದ ದುರ್ಬಲ ವಸ್ತು. ಆದರೆ ನಾವು ಕೋಪದಿಂದ ಕುಡಿಯುತ್ತಿದ್ದೇವೆ. ಹಾಗಾದರೆ ನೀವು ನಿಮ್ಮ ಕೋಪವನ್ನು ನಿಮ್ಮ ಮೇಲೆ ತಿರುಗಿಸಿ. ನಾವು ಯಾರಿಗೆ ಮೊರೆ ಇಡಬೇಕು? ಕಾಂಗ್ರೆಸ್ಸಿಗೋ, ಲೀಗಿಗೋ ಅಥವಾ ಆಂಗ್ಲ ಸರ್ಕಾರಕ್ಕೋ? ಆ ಸ್ನೇಹಿತ ಕಹಿಯಾಗಿ ಕೇಳಿದ ಪ್ರಶ್ನೆ. ಇವರಾರಿಗೂ ಅಲ್ಲ, ನಿಮಗೆ ನೀವೇ
ಆದ್ದರಿಂದ ದೇವರಿಗೆ ಮೊರೆಯಿಡಿ. ನಾವು ರಕ್ತ ಮಾಂಸಗಳಿಂದ ಕೂಡಿದ ಮನುಷ್ಯರು, ನಮಗೆ ಯಾವುದಾದರೂ ಭೌತಿಕ ಸಹಾಯ ಬೇಕು. ಹಾಗಾದರೆ ನಿಮ್ಮ ಸ್ವಂತ ಮಾಂಸ ಮತ್ತು ರಕ್ತಕ್ಕೆ ಮೊರೆಯಿಡಿ. ಅದರ ಎಲ್ಲ ಕಶ್ಮಲವನ್ನು ತೊಳೆದು ಶುದ್ಧಿ ಮಾಡಿ. ಇಂತಹ ಸುಂದರವಾದ, ಮೂಲಕ್ಕೆ ಚ್ಯುತಿ ಬರೆದಂತಹ, ಎಲ್ಲಿಯೂ ಚ್ಯುತಿ ಬರೆದಂತಹ ಅನುವಾದ ಇದೆ. ಈ ಅನುವಾದವನ್ನ ನೋಡಿದಂತಹ ನಮ್ಮ ಆಗಿನ ಕಾಲದ ಪ್ರಾಧ್ಯಾಪಕರೊಬ್ಬರು, ನಾನು ಗಾಂಧಿ ಅಂತಿಮ ಕೃತಿಯ ಬಗ್ಗೆ ಅವ್ರ ಜೊತೆ ಮಾತನಾಡಿದಾಗ ಹೇಳ್ತಾ ಇದ್ರು, ಈ ಗಾಂಧಿ ಅಂತಿಮ ಅಂತ ಭಾಷೆ ಸಂಸ್ಕೃತ ಭೂಯಿಷ್ಠ ಅಂತ. ಕುವೆಂಪುರವರ ಬಗ್ಗೆ ಕೂಡ ಇದೇ ಮಾತನ್ನ ಹೇಳ್ತಾರೆ. ಕುವೆಂಪುರವರ ಭಾಷೆ ಸಂಸ್ಕೃತ ಭೂಯಿಷ್ಠ ಅಂತ ಹೇಳಿ. ಕುವೆಂಪು ಅವರಿಗೆ ಸರಿಯಾದ ಉತ್ತರವನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವಿಲ್ಲಿ ನಾನು ಪ್ರಸ್ತಾಪ ಮಾಡುವುದು ಪ್ರಸ್ತುತ ಅಲ್ಲ. ಒಂದು ಮಾತನ್ನ ಹೇಳ್ತೇನೆ, ಗಾಂಧೀಜಿ ಅಂತಿಮ ಹಂತ ಅದುವರೆಗೆ KVS ಅವರು ನಡೆಸಿದ ಎಲ್ಲ ಪ್ರಯೋಗಗಳಿಗೆ, ಅವರ ಆಲೋಚನಾ ಕ್ರಮಗಳಿಗೆ ಒಂದು ದೊಡ್ಡ ಕ್ಯಾನ್ವಾಸ್ ಅನ್ನ, ಅವರ ತಾತ್ವಿಕ ಚಿಂತನೆಗೆ ಹರಳುಗಟ್ಟುವಿಕೆ ಅವಕಾಶವನ್ನು ಒದಗಿಸಿಕೊಡ್ತು. ಹೀಗಾಗಿ ಅವರು ಈ ಕೃತಿ ಮುಗಿದ ತಕ್ಷಣ ತಮ್ಮ ಮನೆಯನ್ನ ಅಡಬಿಟ್ಟು ಲೋಕ ಕಲ್ಯಾಣ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡ್ತಾರೆ. ಬಹಳ ದೊಡ್ಡದಾಗಿ ನಂತರ ಪ್ರತಿಪಾದನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಹಕಾರ ಚಳುವಳಿಯ ಜೊತೆಗೆ ಚರಕ, ನಾಗರಿಕತೆಯ ಎಲ್ಲ ದುಷ್ಕರ್ಮಗಳಿಗೆ, ನಾಗರಿಕತೆಯ ಎಲ್ಲ ಪೀಡಕ ಗುಣಗಳಿಗೆ ಯಾವುದಾದರೂ ಒಂದು ದೊಡ್ಡ ಪರಿಹಾರ ಇದ್ದರೆ ಅದು ಚರಕದ ಮೂಲಕ. ಹೀಗಾಗಿ ಕಿಲಾರದಲ್ಲಿ ಹೋಗಿ ಆ ನೂಲುವ ಕ್ರಿಯೆಯಲ್ಲಿ ತೊಡಗಿಸುವುದಕ್ಕೆ ಮಹಿಳೆಯರನ್ನು, ಅದರಲ್ಲೂ ದಲಿತ ದುರ್ಬಲ ವರ್ಗದ ಮಹಿಳೆಯರನ್ನು ಕರೆದು ಕೆಲಸ ಕೊಡುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸ್ತಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಡೀ KV ಶಂಕರಗೌಡರ ಪ್ರಯಾಣ ಏನಿದೆ ಅದು ಈ ದೇಶದ ಪ್ರಯಾಣ. ಈ ದೇಶದ ಪ್ರಯಾಣ, ಮಂಡ್ಯದ ಆ ಇಡೀ ಹಿಸ್ಟ್ರಿಯನ್ನು ಯಾರಾದ್ರೂ ಅದನ್ನ ಬೆಳಗ್ಗೆ ಕೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರೊಬ್ಬರಿಗೆ, ಡಾಕ್ಟರ್ ಕೆ ಪುರುಷಾಮಿ ಅವರಿಗೆ, ಯಾರಾದ್ರೂ KVS ಅವರ ಈ ತಾತ್ವಿಕ ಚಿಂತನೆಯ ಬಗ್ಗೆ ಡಾಕ್ಟರಲ್ ಥೀಸಿಸ್ ಮಾಡಿದಾರ ಅಂತ ಹೇಳಿ, ಯಾರು ಮಾಡಲಾಗಿಲ್ಲ ಅಂತ ಅವ್ರು ಹೇಳಿದ್ರು. ಮಾಡಿದಾರೋ ಗೊತ್ತಿಲ್ಲ. ಇಡೀ ತಾತ್ವಿಕ ಚಿಂತನೆಯ ಬಗ್ಗೆ, ಇಟ್ ಇಸ್ ಅ ಟ್ರಾವೆಲ್ ಆಫ್ ಇಂಡಿಯನ್ ಹಿಸ್ಟ್ರಿ. ಭಾರತದ ಇತಿಹಾಸ ಏನು ಟ್ರಾವೆಲ್ ಮಾಡಿದೆ ಅದನ್ನ ಸ್ವತಃ KV ಶಂಕರಗೌಡರು ಅನುಭವಿಸಿದ. ಅವರು 1937, 1948, 1955, 1963, 1967, 73, 84 ನಂತರ ಏನು ತಾತ್ವಿಕ ಚಿಂತನೆ ಹರಿದು ಬಂದಿದೆ, ಅದು ಈ ದೇಶ ಏನು ಸಂಘರ್ಷಕ್ಕೆ ಒಳಗಾಗಿದೆ ಆ ಸಂಘರ್ಷದ ಪ್ರತಿರೂಪದಂತಿದೆ ಅಂತ ನಾನು ಅನ್ಕೊಂಡಿದ್ದೆ. ಹೀಗಾಗಿ ಇಡೀ KV ಶಂಕರಗೌಡರ ಅಂತಿಮ ದಿನಗಳೇನಿದ್ದಾವೆ ನನಗೆ ಭಾಸ ಆಗ್ತಾ ಇದೆ ಅಂತ ಹೇಳಿದ್ರೆ, ನೌಕಾಲಿಯಲ್ಲಿ ಏನು ಗಾಂಧೀಜಿಯವರು ಅನುಭವಿಸಿದ ನೋವಿತ್ತೋ ಅದೇ ನೋವನ್ನ KV ಶಂಕರಗೌಡರು ಅನುಭವಿಸಿದ. ಆದ್ರೆ ಎಲ್ಲಿಯೂ ಕೂಡ ಅವರು ಮಂಕು ಕವಿದಂತೆ ಕೂರಲಿಲ್ಲ, ಸ್ಥೈರ್ಯಗೊಂಡಂತೆ ಕಾಣೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಈ ಯುದ್ಧವನ್ನು ನಾನು ಸೋಲ್ತೇನೆ. ಅವ್ರಿಗೆ ಗೊತ್ತಿತ್ತು, ಗಾಂಧೀಜಿಗೆ ಗೊತ್ತಿತ್ತು ಈ ಯುದ್ಧವನ್ನು ನಾನು ಸೋಲ್ತೇನೆ. ಆದ್ರೆ ಈ ದೇಶದ ಜನ ಎಲ್ಲರ ಅಭಿಪ್ರಾಯ ಏನಾಗಿರ್ಬೇಕಾಗಿತ್ತು ಅಂದ್ರೆ, ನಾವು ಆ ಯುದ್ಧವನ್ನ ಗೆಲ್ಲಬೇಕು. ಯಾಕಂದ್ರೆ ನಾವೆಲ್ಲರೂ ಗೆಲ್ಲಬೇಕು ಅಂತ ಹೇಳಿದ್ರೆ KV ಶಂಕರಗೌಡರು ಪ್ರಾರಂಭಿಸಿದ ಯುದ್ಧವನ್ನ ನಾವು ಗೆಲ್ಲಬೇಕು. ಆಗ ಗೆದ್ದಾಗ ಮಾತ್ರ ನಾವು ಏನು ಅನ್ಕೊಂಡಿದ್ದೇವೆ, ಒಂದು ಗ್ರಾಮ ಸ್ವರಾಜ್ಯ ಸ್ಥಾಪನೆ ಆಗ್ಬೇಕು, ನಾಗರಿಕತೆಯ ದುಷ್ಪರಿಣಾಮಗಳು ಹೋಗ್ಬೇಕು, ನಮ್ಮ ತಾಳ್ಮೆ ಹೆಚ್ಚಾಗಬೇಕು, ಸಹಭಾಗಿ ಇರಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ನಾವು ಅನ್ಕೊಂಡಿದ್ದೇವೆ. ಅದು ಶಂಕರಗೌಡರು ಪ್ರಾರಂಭಿಸಿದ ಅಥವಾ ಗಾಂಧೀಜಿಯವರು ಪ್ರಾರಂಭಿಸಿದ ಹೋರಾಟದ ಗೆಲುವಿನಲ್ಲಿದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ KV ಶಂಕರಗೌಡರು ನಮ್ಗೆ ಯಾಕೆ ಬಹಳ ಮುಖ್ಯ ಅನ್ನೋದು ಗೊತ್ತಾಗ್ತದೆ. ಇದು ಅವರ ತಾತ್ವಿಕ ಹಿನ್ನೆಲೆ ಅಂತ ನಾನು ಅನ್ಕೊಂಡಿದ್ದೇನೆ. ಇಷ್ಟನ್ನ ಹೇಳ್ತಾ ಎರಡು ಮಾತುಗಳನ್ನ ಅವರ ಮತ್ತು ಜಯಪ್ರಕಾಶ್ ಅವರ ಸಂಬಂಧದ ಬಗ್ಗೆ ನನಗೆ ಹೇಳೋದಕ್ಕೆ ಇದು ಪ್ರಸ್ತುತ ಅಂತ ಅನ್ಸುತ್ತೆ. ಜಯಪ್ರಕಾಶ್ ಅವರು
ತಮ್ಮ ಅನಾರೋಗ್ಯದ ನಡುವೆಯೂ ಬಹಳ ಉತ್ಸಾಹದಿಂದ ತಮ್ಮ ಆತ್ಮಗುರುವಿನ ಅಥವಾ ಅವ್ರ ಪಿತೃ ಸಮಾನರು ಅಂತ ಹೇಳ್ತಾ ಇದ್ದಂತಹ ಆ ಮಹಾಚೇತನದ ಸಂಸ್ಮರಣೆಗೆ ತುಂಬಾ ಒದ್ದಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. KVS ಅವರನ್ನ ಬಹಳ ಮಮತೆಯಿಂದ ನೋಡ್ತಾ ಇದ್ರು. ನಮ್ಗೆಲ್ಲರಿಗೂ ಅನುಭವ ಇದೆ, ಬಹಳ ಮಮತೆ ಇದೆ ಅವ್ರಿಗೆ, ಅಂದ್ರೆ ಬಹಳ ಮಮತೆ. ಕೆಲವರು ಅದ್ ಯಾಕೆ ಗೊತ್ತಿಲ್ಲ ನನಗೆ, ಆನಂದಣ್ಣನೂ ಅನ್ಕೊಂಡಿಲ್ಲ, ಜಯಪ್ರಕಾಶ್ ಗೌಡರು ಹಾಗೆ ಅನ್ಕೊಂಡಿಲ್ಲ. ಇದು ಅಪ್ರಸ್ತುತ ಅಲ್ಲ ಅಂತ ಹೇಳಿ ನಾನು ಪ್ರಸ್ತಾಪ ಮಾಡೋದು. ಆನಂದಣ್ಣ ಸಚ್ಚಿದಾನಂದವ್ರಿಗೆ ನಾವು ಆನಂದಣ್ಣ ಅಂತ ಹೇಳಿದ್ವಿ. ಆನಂದಣ್ಣನಿಗೂ ಜಯಪ್ರಕಾಶ್ ಗೌಡರು ಏನೋ ಕಾಂಪಿಟೇಷನ್ ಇದೆ ಅನ್ನೋ ತರ ಮಾತನಾಡೋರು. ಅದು ಎಷ್ಟು ಹಸಿ ಸುಳ್ಳು ಅಂದ್ರೆ, ಶ್ರೀ KS ಸಚ್ಚಿದಾನಂದ ಅವರು ಕೂಡ ಆ ರೀತಿಯ ಭಾವನೆ ಇರಲಿಲ್ಲ, ಅಥವಾ ಶ್ರೀ ಜಯಪ್ರಕಾಶ್ ಗೌಡರು ಭಾವನೆ ಇರಲಿಲ್ಲ. ಆದ್ರೆ ಒಂದು ಇಡೀ ಹೆಚ್ಚು ಪ್ರೀತಿ KVSಗೆ ಜಯಪ್ರಕಾಶ್ ಗೌಡರು. ಹೀಗಾಗಿ ಬೇರೆಯವರಿಗೆ ಅನಿಸ್ತಿತ್ತು ಅಂತ ಕಾಣಿಸುತ್ತೆ. ಅವರು ತಮ್ಮ ಕುಟುಂಬದವರಿಗಿಂತ ಹೆಚ್ಚಿಗೆ ಪ್ರೀತಿ ಕೊಟ್ಟದ್ದು ಬೇರೆಯವರಿಗೆ. ಇದು KVS ರವರ ದೊಡ್ಡ ಗುಣ. ಅವರು ವಿಶ್ವ ಕುಟುಂಬಿ, ಯಾವಾಗಲೂ ತಮ್ಮ ಕುಟುಂಬ ತನ್ನ ಮಕ್ಕಳು ಅಂತ ಮಾಡಿಲ್ಲ. ಆ ರೀತಿ ಮಾಡಿದ್ರೆ ನಾವು 6 ಜನ ಸೇರ್ತಾನೆ ಇರಲಿಲ್ಲ. ಅವರ ಕುಟುಂಬದವ್ರು ತಿಥಿ ಮಾಡ್ಕೊಂಡು ಹೊರಟೋಗಿದ್ರು. 31 ವರ್ಷ ಆದ್ಮೇಲೆ ಯಾರು ತಿಥಿನೂ ಮಾಡೋಣ, ನಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರ ಮಕ್ಕಳ ತಿಥಿ ಮಾಡಲ್ಲ, ಅವ್ರ ಮಕ್ಕಳ ಜನ್ಮದಿನೋತ್ಸವ ಮಾಡೋದು ಸತ್ತೋದ್ಮೇಲೆ. ಇವತ್ತು ಇಷ್ಟು ಜನ ಸೇರಿ ಇಲ್ಲಿ ನಾವು ಅವರನ್ನ ಸಂಸ್ಮರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರ ವಿಶ್ವಕುಟುಂಬಿ ಗುಣಕ್ಕೆ, ಆ ವಿಶ್ವಕುಟುಂಬಿ ಗುಣಕ್ಕೆ ನಾವೆಲ್ಲರೂ ನಮ್ಮ ಶರಣನ್ನು ಅರ್ಪಿಸ್ಬೇಕು. ಅದು ನಮ್ಮ ಆದರ್ಶ. ಇವತ್ತು ಎಲ್ಲ ನಾವು ಗಾಂಧೀಜಿಯವರು ಅಥವಾ KVS ಅಂತವರು ಆರಂಭಿಸಿದ ಯುದ್ಧ ಸೂರ್ಯನಲ್ಲಿ ಮುಕ್ತಾಯವಾಗಿದೆ ಅಂತ ಅನ್ಕೊಂಡಿದ್ದೇವೆ. ಅದರ ಆಗುದು ನಾವು ಯಾವುದು ಬಿಡ್ಲೂಬಾರದು. ಎಂದಾದರೂ ಒಂದು ದಿವಸ KVS ಅಂತವರು ತೋರಿದ ಬೆಳಕು ನಮಗೆ ವಿಜಯವನ್ನು ತೋರಿಸ್ತದೆ ಅಂತ ನಂಬೋಣ. ಆ ನಂಬಿಕೆಯಲ್ಲೇ ಬದುಕು ಸಾಕ್ತದೆ. ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದಾರೆ, ಇದೇ ಅದಕ್ಕೆ ಸಾಕ್ಷಿ ಅಂತ ನಾನು ಅನ್ಕೊಂಡಿದ್ದೇನೆ. KVS ನಮ್ಮೆಲ್ಲರ ನಮ್ಮೊಳಗಿನ ಒಂದು ವಿದ್ಯಮಾನ, ನಮ್ಮ ಒಳಗಿನ ಬೆಳಕನ್ನು ತೋರಿಸ್ತಕ್ಕಂಥ ಒಂದು ಚೇತನ. ಅವರ ಬಗ್ಗೆ ಇಲ್ಲಿ ನನ್ನನ್ನು ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕುವೆಂಪು, ನಿತ್ಯ ಸಚಿವ ಅಂತ ಕರೆದಿದ್ದೆ ಕುವೆಂಪು ಅಂತ ಮಹಾಕವಿ. ಅರಸು ಗಿರಸುಗಳ ಕವಿಗೆ ಅರಸು ಗಿರಸುಗಳ ಗುಣವಿಲ್ಲ ಅಂತ ಹೇಳಿದವರು. ಅರಸು ಗಿರಸುಗಳ ಗುಣವಿಲ್ಲ, ಅವನು ಅಗ್ನಿಮುಖಿ ಪ್ರಳಯ ಶಿಖಿ. ಅವನ ಅಗ್ನಿಮುಖಿ ಪ್ರಳಯ ಶಿಖಿ ಅಂತ ಆಡಿದಂತ ಕುವೆಂಪು ಇವರ ಕಾರ್ಯವನ್ನು ನೋಡಿ ನಿತ್ಯ ಸಚಿವ ಅಂತ ಹೇಳೋದು. ಅವರ ಮಾತು, ಆ ದಾರ್ಶನಿಕನ ಮಾತು ನಮ್ಮೆಲ್ಲರಿಗೂ KVS ಅವರ ಮೂಲಕ ಬೆಳಕಾಗಲಿ ಅಂತ ಹಾರೈಸಿ ನನ್ನನ್ನು ಮಾತನಾಡಲಿಕ್ಕೆ ಕೆಲಸ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸಿ. ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.